ನೀವು ಎಂದಾದರೂ ಅಂಧಕಾರದಿಂದ, ಭಯದಿಂದ ಆವರಿಸಲ್ಪಟ್ಟಿದ್ದೀರಾ? ಎಲ್ಲವೂ ಸರಿಯಾಗಿ ಸಾಗುತ್ತಿರುತ್ತದೆ ಹಾಗೂ ಇದ್ದಕ್ಕಿದ್ದ ಹಾಗೆ ಅಂಧಕಾರದ ಭಯದ ಕುಣಿಯಲ್ಲಿ ಇರುವ ಹಾಗೆ, ನಾನು ಇನ್ನು ಎಷ್ಟು ಸಮಯದವರೆಗೆ ಇಲ್ಲೇ ಇರಬೇಕು ಅನ್ನುವ ಅನಿಶ್ಚಿತತೆ ಕೂಡಿರುವ ಸ್ಥಳದಲ್ಲಿರುವ ಹಾಗೆ ನಿಮ್ಮನ್ನು ಕಾಣುವಿರಾ? ನೀವು ಅಲ್ಲಿರುತ್ತೀರೆಂದು ನಿರೀಕ್ಷಿಸಿರುವುದಿಲ್ಲ, ಅದನ್ನು ಎದುರಿಸಲು ಸಿದ್ಧರಿರುವುದಿಲ್ಲ. ದಾವೀದನು ಕೀರ್ತನೆ 23:4 ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೇನು. ನಿನ್ನ ದೊಣ್ಣೆಯೂ ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತವೆ ಎಂದು ಹೇಳುತ್ತಾನೆ. ದಾವೀದನ ಕಣಿವೆಯ ಕುರಿತು 2 ವಿಷಯಗಳು. ಮೊದಲನೇದಾಗಿ ಅದು ಕಾರ್ಗತ್ತಲಿನ ಕಣಿವೆ, ಅಂದರೆ ಕಗ್ಗತ್ತಲೆ, ಗಾಢಾಂಧಕಾರ, ಆಳವಾದ ನೆರಳು, ಕಾರ್ಗತ್ತಲು, ಮರಣಾಂಧಕಾರದೊಂದಿಗೆ ಸಂಬಂಧಿಸಲ್ಪಟ್ಟಿದೆ. ಇದೇ ಪದವನ್ನು ನಮ್ಮ ಕಣ್ಣುಗಳ ಸುತ್ತ ನಿರ್ಮಿತವಾಗುವ ಡಾರ್ಕ್ ಸರ್ಕಲ್ನಂತಹ ಅನಾರೋಗ್ಯಕರ ಸ್ಥಿತಿಯನ್ನು ತೋರಿಸಲು ಬಳಸಲಾಗುತ್ತದೆ. ಯೋಬ 16:16 ಕಣ್ಣೀರು ಸುರಿಯುವುದರಿಂದ ನನ್ನ ಮುಖವು ಕೆಂಪಾಗಿ ಹೋಗಿದೆ, ರೆಪ್ಪೆಯ ಮೇಲೆ ಮರಣಾಂಧಕಾರವು ಕವಿದಿದೆ ಎಂದು ಹೇಳುತ್ತದೆ. ನಾವು ಜನರ ಜೊತೆ ಇದ್ದಾಗ್ಯೂ ಮರಣಾಂಧಕಾರವನ್ನು ಅನುಭವಿಸುತ್ತೇವೆ. ಎರಡನೇದಾಗಿ ಅದು ಭಯಾನಕವಾದ ಕಣಿವೆಯಾಗಿತ್ತು. ದಾವೀದನು ನಾನು ಹೆದರೇನು ಎಂದು ಹೇಳುತ್ತಾನೆ. ಅಲ್ಲಿ ಕೇಡಿಲ್ಲ ಎಂಬುದಾಗಿ ಹೇಳುತ್ತಿಲ್ಲ, ಬದಲಾಗಿ ತಾನು ಕೇಡಿಗೆ ಹೆದರುವುದಿಲ್ಲವೆಂಬುದಾಗಿ ಹೇಳುತ್ತಿದ್ದಾನೆ. ಕಣಿವೆಯಲ್ಲಿನ ಕೇಡು ನಿಮಗೆ ಹಾನಿ ಮಾಡುವ ಭಯ, ಚಿಂತೆ, ಆತಂಕ, ನೋವು ಹಾಗೂ ಸಾವು ಏನಾದರೂ ಆಗಿರಬಹುದು. ಯಾವ ಕುರುಬನೊಂದಿಗೆ ದಾವೀದನು ಸಂಬಂಧವನ್ನು ಹೊಂದಿದ್ದನೋ, ಯಾವ ಕುರುಬನಲ್ಲಿ ವಿಶ್ರಾಂತಿ ಪಡೆದಿದ್ದನೋ, ಈಗ ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯಲು ಅದೇ ಕುರುಬನ ಮೇಲೆ ಆಧಾರಗೊಂಡಿದ್ದಾನೆ. ಕಣಿವೆಯಲ್ಲಿ ಯಾವಾಗ ಭಯ ನಮ್ಮನ್ನು ಹಿಡಿಯುತ್ತದೋ ಬೇಗನೆ ಓಡಿ ಅದರಿಂದ ಹೊರಬರಲು ನೋಡುತ್ತೇವೆ. ಆದರೆ ದಾವೀದನು ಆತ್ಮವಿಶ್ವಾಸದಿಂದ ಕೂಡಿದವನಾಗಿ ಆ ಕಣಿವೆಯಲ್ಲಿ ನಡೆಯುತ್ತಿದ್ದಾನೆ. ಅವನಲ್ಲಿರುವ ಆತ್ಮವಿಶ್ವಾಸ ಅವನು ಅನೇಕ ಕಣಿವೆಗಳನ್ನು ದಾಟಿದ್ದಾನೆ ಅನ್ನುವ ಸಲುವಾಗಿಯೋ ಬೇರೆಯದರಲ್ಲಿ ಹೋಗುವುದಕ್ಕಿಂತ ಕಣಿವೆಯಲ್ಲಿ ಹೋಗುವುದು ಸುಲಭವೆಂದೋ, ಅಥವಾ ಆ ಕಣಿವೆಯಲ್ಲಿ ನಡೆಯಲು ಅವನಿಗೆ ಅದರ ಮೇಲೆ ಗೊತ್ತಿದೆ ಎಂದೋ ಅಲ್ಲ. ಅವನ ಆತ್ಮವಿಶ್ವಾಸ ಇರುವುದು ದೇವರ ಮೇಲೆ ಆಧಾರಗೊಂಡಿರುವುದರಿಂದ. 2 ವಿಷಯಗಳು ಅವನಿಗೆ ಆತ್ಮವಿಶ್ವಾಸವನ್ನ ಕೊಡುತ್ತದೆ. ಒಂದು, ದೇವರ ಪ್ರಸನ್ನತೆ. ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೇನು ಅನ್ನುವಂಥದ್ದು. ನಿಮ್ಮೊಂದಿಗೆ ದೇವರಿರುವಾಗ ನೀವು ಎಲ್ಲಿರುತ್ತೀರೋ ಅದು ಮುಖ್ಯವಾಗುವುದಿಲ್ಲ. ಆತನು ಸಂಚರಿಸಲು ಸಾಧ್ಯವಾಗದ ಕಣಿವೆ ಅಲ್ಲ. ಆತನು ನಿದ್ರಿಸುವುದಿಲ್ಲ, ತೂಕಡಿಸುವುದಿಲ್ಲ. ಕೀರ್ತನೆ 23 ಸಂಪೂರ್ಣವಾಗಿ ಇರುವುದು ಆತನ ಬಗ್ಗೆ. ಆತನು ಮಾರ್ಗದರ್ಶನ ನೀಡುತ್ತಾನೆ, ಮುನ್ನಡೆಸುತ್ತಾನೆ, ನಿಮ್ಮನ್ನು ತಂಗಿಸುತ್ತಾನೆ, ನಮ್ಮ ಬಳಿಯಲ್ಲಿ ಇರುತ್ತಾನೆ, ಕಣಿವೆಯಲ್ಲಿ ನಮ್ಮನ್ನು ನಡೆಸುತ್ತಾನೆ. ಭಯವೇಕೆ? ಎರಡನೇದಾಗಿ ಆತ್ಮವಿಶ್ವಾಸ ನೀಡಿದ್ದು ದೇವರ ಪ್ರಸನ್ನತೆ ಮಾತ್ರವಲ್ಲ, ಜೊತೆಗೆ ದೇವರ ಸುರಕ್ಷತೆ. ಒಬ್ಬ ಕುರುಬನು ತನ್ನ ಸಂಗಡ 2 ವಸ್ತುಗಳನ್ನು ಕೊಂಡೊಯ್ಯುತ್ತಾನೆ, ದೊಣ್ಣೆ ಹಾಗೂ ಕೋಲು. ಆ ಕುರುಬನು ತನ್ನ ಕೋಲನ್ನು ಬಳಸಿ ಕುರಿಯನ್ನು ಮುನ್ನಡೆಸಲು ಮೊನಚಾದ ತುದಿಯಿಂದ ನಿಧಾನವಾಗಿ ಒತ್ತುತ್ತಾನೆ. ದೇಹದ ವಿರುದ್ಧ ಕೋಲನ್ನು ಬಳಸಿ ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಅವುಗಳನ್ನು ಚಲಿಸಲು ಯತ್ನಿಸುತ್ತಾನೆ. ಕುರಿಗಳು ಎಲ್ಲಾ ರೀತಿಯ ತೊಂದರೆಗಳಿಗೆ ಸಿಲುಕಿಕೊಳ್ಳುವುದರಿಂದ ಕುರುಬನು ಅನಿಶ್ಚಿತ ಸ್ಥಾನಗಳಿಂದ ಅವುಗಳನ್ನು ಮೇಲೆತ್ತಲು ಸಹ ತನ್ನ ಕೋಲನ್ನು ಬಳಸುತ್ತಾನೆ. ಕುರುಬನ ಮೇಲೆ ಆಧಾರಗೊಳ್ಳುವುದು. ದಾವೀದನು ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೇನು, ನಿನ್ನ ದೊಣ್ಣೆಯೂ ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತವೆ ಎಂದು ಹೇಳುತ್ತಾನೆ. ನನ್ನ ಸ್ನೇಹಿತನೇ, ಇದು ನಿಮಗೆ ನೆನಪಿರಲಿ. ನೀವು ಕಾರ್ಗತ್ತಲಿನ ಕಣಿವೆಯಲ್ಲಿ ನರಳಲು ಆತನು ನಿಮ್ಮನ್ನು ಬಿಡುವುದಿಲ್ಲ. ಆತನ ಮೇಲೆ ಆಧಾರಗೊಳ್ಳಿರಿ ಹಾಗೂ ಆತನು ನಿಮ್ಮನ್ನು ಅಂಧಕಾರದಿಂದ, ಭಯದಿಂದ ತುಂಬಿರುವ ಕಣಿವೆಯ ಮೂಲಕ ನಡೆಸುವನು. ಆ ಕುರುಬನ ಮೇಲೆ ಆಧಾರಗೊಂಡು ನೀವು ಆತ್ಮವಿಶ್ವಾಸದಿಂದ, ಧೈರ್ಯದಿಂದ ನಡೆಯಬಹುದು. ಶುಭ ತಿಂಗಳು. ದೇವರು ನಿಮ್ಮನ್ನು ಆಶೀರ್ವದಿಸಲಿ.